ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತು ನನ್ನ ಡೇ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಒಂದು ಜಾಕ್ ಫ್ರೂಟ್ನ ಕಟ್ ಮಾಡಿ, ಜಾಕ್ ಫ್ರೂಟ್ ಮತ್ತು ಅಳಸಂದೆ ಕಾಳನ್ನ ಹಾಕಿ ಒಂದು ಪಲ್ಯನ ಪ್ರಿಪೇರ್ ಮಾಡಿ, ಎಗೀನ್ ಒಂದು ಹಂಚನ್ನು ಇಟ್ಟು ಅಕ್ಕಿಯಿಂದ ರುಬ್ಬಿರೋ ದೋಸೆ ಹಿಟ್ಟನ್ನು ಹಾಕಿ ಗರಿ ಗರಿಯಾಗಿ ದೋಸೆನ ಪ್ರಿಪೇರ್ ಮಾಡಿ ಮನೆಯವ್ರು ಎಲ್ರಿಗೂ ಟಿಫನ್ನ ಕೊಟ್ಟು, ಹೀಗೆ ನಾನು ದೋಸೆ ಹಾಗೂ ಜಾಕ್ ಫ್ರೂಟ್ ಪಲ್ಯನ ತಿಂದು ಇವತ್ತು ಹೋಗಿದ್ದೆ ಒಂದು ಸ್ಪೆಷಲ್ ಪ್ಲೇಸ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟನ್ನ ತರಲಿಕ್ಕೆ. ವ್ಯಾಲೆಂಟೈನ್ಸ್ ಡೇ ಗಿಫ್ಟು ನನ್ನ ವ್ಯಾಲೆಂಟೈನ್ಗಲ್ಲ, ನನ್ನ ಫ್ರೆಂಡ್ ಹುಡುಗನಿಗೆ ತೊಗೊಳೋದಕ್ಕಂತ ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ಲು. ಅದರಿಂದ ವಿಸಿಟ್ ಮಾಡಿದ್ದು. ನನ್ನ ಫ್ರೆಂಡ್ ಆಲ್ರೆಡಿ 3 ಗಿಫ್ಟನ್ನ ಅವ್ರ ಹುಡುಗಂಗೋಸ್ಕರ ತಗೊಂಡಿದ್ಲು. ಈಗೇನು ಒಂದು ಗಿಫ್ಟನ್ನ ತಗೋಬೇಕು ಅಂತ ವಿಸಿಟ್ ಮಾಡಿದ್ವಿ. ಆದರೂ ಶಾಪ್ನ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ವ್ಯಾಲೆಂಟೈನ್ಸ್ ಡೇಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ರೆಡ್ ರೋಸಸ್ ಹಾಗೂ ಗೋಲ್ಡನ್ ರೋಸಸ್, ಪಿಂಕ್ ರೋಸಸ್, ಈಗಿನ ಟೆಡ್ಡಿ, ಆರ್ಟ್ ಶೇಪ್ ಬಲೂನ್ಸ್, ಸುಮಾರಷ್ಟು ಗಿಫ್ಟ್ಗಳು ಬಂದಿತ್ತು. ಆದರೂ ವ್ಯಾಲೆಂಟೈನ್ಸ್ ಡೇ ತುಂಬಾ ಜೋರಾಗಿ ನಡೀತಾ ಇದೆ ಎಲ್ಲ ಕಡೆ. ನನ್ನ ಫ್ರೆಂಡ್ ಹುಡುಗ ತುಂಬಾ ಲಕ್ಕಿ. ಯಾಕಂದರೆ ಒಂದು ಹುಡುಗಿ ಇಷ್ಟೆಲ್ಲ ಗಿಫ್ಟನ್ನ ಒಂದು ಹುಡುಗಂಗೆ ಪರ್ಚೇಸ್ ಮಾಡ್ತಾಳೆ ಅಂತ ನಾನು ನೋಡಿದ್ದು ಇದೇ ಫಸ್ಟ್ ಟೈಮು. ಹೀಗೆ ನಾವು ಹೊರಟಿದ್ದೆ ಶ್ರೀರಾಮ್ಪುರಂಗೆ. ಶ್ರೀರಾಮ್ಪುರಂ ಸ್ಮಶಾನ ಕಾಳಿ ಉತ್ಸವ 2026. ಶ್ರೀರಾಮ್ಪುರದಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನಡೀತಾ ಇತ್ತು, ಉತ್ಸವ ನಡೀತಾ ಇತ್ತು. ಉತ್ಸವದ ಹೆಸರು ಸ್ಮಶಾನ ಕಾಳಿ ಉತ್ಸವ. ನಾನು ಈ ಅದ್ಧೂರಿ ಉತ್ಸವನ ನೋಡಿ ತುಂಬಾ ಖುಷಿಪಟ್ಟೆ. ಯಾಕಂದರೆ ಇಷ್ಟು ಕ್ರೌಡು, ಈ ಥರ ಒಂದು ಉತ್ಸವ ನಡೆಯುತ್ತೆ, ಅದು ಬೆಂಗಳೂರಲ್ಲಿ ಅನ್ನೋ ಇನ್ಫಾರ್ಮೇಷನ್ನೇ ನಮ್ಗೆ ಗೊತ್ತಿರಲಿಲ್ಲ. ಅದು ಒಂದು ಸ್ಮಶಾನದಲ್ಲಿ ನಡೆಯುತ್ತೆ. ಕಾಳಿಯಲ್ಲಿ 9 ಕಾಳಿ: ಉಗ್ರಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಸ್ಮಶಾನ ಕಾಳಿ, ಇಂದ್ರಕಾಳಿ, ರಕ್ತಕಾಳಿ, ರುದ್ರಕಾಳಿ ಹಾಗೂ ಬ್ರಹ್ಮಕಾಳಿ. 9 ಕಾಳಿಗಳಲ್ಲಿ ಸ್ಮಶಾನ ಕಾಳಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇತ್ತು. ಬಕಾಸುರ, ಮಹಾಕಾಳಿ, ಶಿವ, ಪಾರ್ವತಿ, ಸಾಕಷ್ಟು ವಿವಿಧಮಯ ಅಲಂಕಾರಕೃತ ದೇವಿಗಳು ದರ್ಶನ ಕೊಡ್ತಾಯಿದ್ರು ನಮಗೆಲ್ಲ. ಇದು ಮಾಗಡಿ ರೋಡಿಂದ ಶುರುವಾಗುತ್ತೆ. ಶ್ರೀರಾಮ್ಪುರ ಸ್ಮಶಾನದಲ್ಲಿ ಈ ಉತ್ಸವ ಎಂಡ್ ಆಗುತ್ತೆ. ಎಗೇನ್ ಶ್ರೀರಾಮ್ಪುರ ಸ್ಮಶಾನದಿಂದ ಎಗೇನ್ ಮಾಗಡಿ ರೋಡ್ ಅಂಗಳ ಪರಮೇಶ್ವರಿ ಟೆಂಪಲ್ವರೆಗೂ ಈ ಉತ್ಸವ ಕಂಟಿನ್ಯೂ ನಡೀತಾನೆ ಇರುತ್ತೆ. ಎಷ್ಟು ಕ್ರೌಡ್ ಅಂದರೆ ಅಷ್ಟು ಕ್ರೌಡ್ ಇತ್ತು. ಈಗೇನು ಮನೆಗೆ ಬಂದು ನಮ್ಮ ಮನೆ ಮಗು ಜೊತೆ ಹೋಮ್ವರ್ಕ್ನ ಸ್ವಲ್ಪ ಮುಗಿಸೋಕೆ ಎಲ್ಪ್ ಮಾಡೋಣ ಅಂತ ಹೋದರೆ, ನಮ್ಮ ಮನೆ ಮಗು ಸೂಪರ್ ಆ್ಯಕ್ಟಿವ್. ಟೇಬಲ್ನ ಹೇಗೆ ಬರೀಬೇಕು ಅನ್ನೋದನ್ನು ನನಗೆ ಟೀಚ್ ಮಾಡ್ತು. ಈ ಥರ ಟೇಬಲ್ನ ಬರಿಬೋದು ಅನ್ನೋ ಒಂದು ಮ್ಯಾಟ್ರೇ ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಾವು ಎಜುಕೇಷನ್ ಮಾಡೋ ಟೈಮ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತಾಯಿತ್ತು. ಆದರೂ ಇದೆಲ್ಲ ತಿಳ್ಕೊಬೇಕಿತ್ತು ಅಂತ ಬೇಜಾರಾಯಿತು. ಹೇಗೇನು ಇವತ್ತಿನ ಊಟನ ಮುಗಿಸಿ ನಾನು ಮಲಗ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್.